Backpack, check. Umbrella, raincoat, check. T-shirts, shorts, check. One jeans, goggles, belt, check. ಹೇ ಹಾಯ್, ಹೇಗಿದ್ದೀರಾ ಎಲ್ಲರೂ? ಸೊ ಏನಿದು ಬುಕ್ಕು ಪೆನ್ ಇಟ್ಕೊಂಡು ಚೆಕ್ ಅಂತ ಇದ್ದೀನಿ ಅಂತ ನೀವೆಲ್ಲ ಯೋಚಿಸ್ತಾ ಇರ್ಬೋದು. ಎಸ್, ನಾನು ಪ್ರೀವಿಯಸ್ ವ್ಲಾಗಲ್ಲಿ ಹೇಳ್ದ ಹಾಗೆ ನಾನು ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇದೆಲ್ಲ ಪ್ರಿಪ್ರೇಷನ್ನು. ಸೊ ನಾನು ಚೆಕ್ ಲಿಸ್ಟ್ ಮಾಡಿದ್ದೆ, ಅದೆಲ್ಲ ತೊಗೊಂಡು ಬಂದಿದ್ದೀನೋ ಇಲ್ಲೋ ಅಂತ ಚೆಕ್ ಮಾಡ್ತಾ ಇದ್ದೆ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವ ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಿ ಅಂತ ನಿಮಗೆಲ್ಲ ಕುತೂಹಲ ಇದ್ದೇ ಇರುತ್ತೆ. ಸೊ ನಾನು ಹೋಗ್ತಾ ಇರೋದು ಟ್ರಿಪ್ ಅಲ್ಲ, ಆ್ಯಕ್ಚುಲಿ ಇಟ್ಸ್ ಅ ಟ್ರಿಪ್ ಕಮ್ ಟ್ರೆಕ್. ಎಲ್ಲಿಗೆ ಅಂತಂತಂದರೆ ನಾನು ಹೋಗ್ತಾ ಇರೋದು ಕೇದಾರ್ನಾಥ್. ಸೊ ಕೇದಾರ್ನಾಥ್ ಈಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಟ್ರೆಕ್ ಸ್ಪಾಟ್ ಆ್ಯಕ್ಚುಲಿ. ನಾಟ್ ಓನ್ಲಿ ಟ್ರೆಕ್, ಇಟ್ಸ್ ಅ ಸ್ಪಿರಿಚುವಲ್ ಪ್ಲೇಸ್, ಇಟ್ಸ್ ಅ ಪಿಲಿಗ್ರಿಮೇಜ್ ಪ್ಲೇಸ್ ಆ್ಯಕ್ಚುಲಿ. ಸೊ ಈ ಕೇದಾರ್ನಾಥ್ ಟ್ರೆಕ್ ಅನ್ನೋದು ಒಂದು ನನಗೆ ಲೈಫಲ್ಲಿ ತುಂಬ ವರ್ಷದಿಂದ ಮಾಡಬೇಕು ಅಂತ ಆಸೆ ಇತ್ತು. ಸೊ ಅದು 2023 ಈಗ ನೆರವೇರ್ತಾ ಇದೆ. ಸೊ ಎಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ. ಆ ಪ್ರಿಪ್ರೇಷನ್ನು ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಟ್ರೆಕ್ಕಿಂಗ್ ಮೂಲಕ ನಾನು ಕೇದಾರ್ನಾಥ್ಗೆ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಸೊ 1 or 2 ಮಂತ್ಸಲ್ಲಿ ಇದನ್ನು ಪ್ಲ್ಯಾನ್ ಮಾಡಿದ್ದಲ್ಲ, ಆಲ್ಮೋಸ್ಟ್ 4 ಇಯರ್ಸಿಂದ ನಾನು ಪ್ಲ್ಯಾನ್ ಮಾಡ್ಕೋತಾ ಬರ್ತಾ ಇದ್ದೆ. ಸೊ 2023ಯಲ್ಲಿ ಅದು ಮೋಸ್ಟ್ಲಿ ಎಕ್ಸಿಕ್ಯೂಷನ್ ಹಂತದಲ್ಲಿ ತಲುಪಿದೆ. ಸೊ 2019 ಆ್ಯಂಡ್ 20ಯಲ್ಲಿ ಕೋವಿಡ್ ಬಂದೋಯ್ತು. ಅವಾಗೂ ಪ್ಲ್ಯಾನ್ ಮಾಡಿದ್ದೆ, ಕೋವಿಡ್ ಬಂದೋಯ್ತು. ಸೊ ಹೋಗೋಕ್ಕಾಗಲಿಲ್ಲ, ಎಲ್ಲ ಕ್ಯಾನ್ಸಲ್ ಆಗೋಯ್ತು. ಅದಾದಮೇಲೆ 2021ಅಲ್ಲಿ ದಿಶಾನ್ ಹುಟ್ಟಿದ. ಸೊ ಅವನು ಹುಟ್ಟಿದ್ದು ಜಾನ್ವರಿಯಲ್ಲಿ. ಆಮೇಲೆ ನೆಕ್ಸ್ಟ್ 6 ಮಂತ್ಸು ನನಗೆ ಹೋಗೋಕ್ಕಾಗಲಿಲ್ಲ. 2022ಅಲ್ಲಿ ಮತ್ತೆ ಪ್ಲ್ಯಾನ್ ಮಾಡಿದೆ, ಅದನ್ನೂ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಆಫ್ ಸಮ್ ಅದರ್ ಪರ್ಸ್ನಲ್ ರೀಸನ್ಸ್. ಸೊ 2023ಯಲ್ಲಿ ಫೈನಲಿ ನಾನು ಹೋಗಲೇಬೇಕು ಅಂತ ನಾನು ಅಂದ್ಕೊಂಡೆ. ಜೊತೆಗೆ ಪ್ರೀತಿ ಮತ್ತು ನಮ್ಮ ಮನೆಯವರೆಲ್ಲರೂ ಸಪೋರ್ಟ್ ಮಾಡಿದರು. ಆ್ಯಕ್ಚುಲಿ ಇದು ಸೋಲೋ ಟ್ರಿಪ್ ಆಗಿ ಹೋಗಬೇಕು ಅಂತ ಅಂದ್ಕೊಂಡೆ. ಬಟ್ ಎಲ್ಲೋ ಒಂದು ಕಡೆ ನನ್ನ ಫ್ರೆಂಡ್ ಅಜಯ್ ಅಂತ, ಅವನು ಕೇದಾರ್ನಾಥಿಗೆ ಹೋಗಬೇಕು ಅಂತ ಇದ್ದ. ಸೊ ಅದಕ್ಕೆ ಒಂದು ಮಾತು ಅವನಿಗೆ ಫೋನ್ ಮಾಡಿದೆ, ಹಾಯ್ ಅಜಯ್, ಈ ಥರ ಕೇದಾರ್ನಾಥಿಗೆ ಹೋಗಬೇಕು ಅಂತ ನಾನು ಸೋಲೋ ಟ್ರಿಪ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಬರ್ತೀರಾ ಅಂತ. ಇಮಿಡಿಯೇಟ್ಲಿ ಅವನು ನೆಕ್ಸ್ಟ್ ಥಾಟಲ್ಲೇ ಎಸ್ ಹೋಗೋಣ ಅಂತ ಅಂದ. ಸೊ ಅದೇ ಡೇ ಅಂದರೆ ಆಲ್ಮೋಸ್ಟ್ 3 to 4 ಮಂತ್ಸ್ ಬ್ಯಾಕು ನಾನು ಅವನ ಹತ್ರ ಮಾತಾಡಿದ್ದು. ಅವನು ಎಸ್ ಅಂತ ಹೇಳ್ದ. ಸೊ ಈಗ ಎಕ್ಸಿಕ್ಯೂಷನ್ ಹಂತದಲ್ಲಿ ತಲುಪಿದ್ದೀವಿ. ಅಂದರೆ ನಾಳೆ ನಾವು ಟ್ರಿಪ್ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ, ಯಾವ್ಯಾವ ಥರ ಟ್ರೆಕ್ಕಿಂಗಿಗೆ ಅಥವಾ ಟ್ರಿಪ್ಪಿಗೆ ಏನೇನು ಬೇಕು ಎಲ್ಲ ಥಿಂಗ್ಸ್ನ ತೊಗೊಂಡು ಬಂದಿದ್ದೀನಲ್ಲ. ಸೊ ಯಾವ ಥರ ಪ್ರಿಪ್ರೇಷನ್ ಮಾಡ್ಕೋಬೇಕು, ಏನೇನು ಬೇಕು ಅನ್ನೋದು ಈ ವ್ಲಾಗಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಸೊ ನಿಮಗೂ ಗೊತ್ತಾಗುತ್ತೆ ನೆಕ್ಸ್ಟ್ ಟೈಮ್ ನೀವು ಪ್ಲ್ಯಾನ್ ಮಾಡಬೇಕಾದ್ರೆ ಏನೇನು ತೊಗೊಂಡು ಬರಬೇಕು. ಬಿಕಾಸ್ ಕೇದಾರ್ನಾಥ್ ಅನ್ನೋದು ನಿಮಗೆ ಯಾವುದೋ ಇಲ್ಲೇ ಹೋಗಿ ಬರ್ತೀನಿ ಅನ್ನೋದು ಪ್ಲೇಸ್ ಅಲ್ಲ. ಸೊ ತುಂಬ ಚಳಿ ಇರುತ್ತೆ, ಎಕ್ಸ್ಟ್ರೀಮ್ ಕೋಲ್ಡ್, ಆಲ್ಮೋಸ್ಟ್ 2 to 3 ಡಿಗ್ರಿ ಕೋಲ್ಡ್ ಇರುತ್ತೆ. ಸಮ್ಟೈಮ್ಸ್ ಈವನ್ ಇಟ್ ವಿಲ್ ಗೋ ಟು -1, -2 ಡ್ಯೂರಿಂಗ್ ನೈಟ್ಸ್. ಆ್ಯಂಡ್ ಮಳೆ ಬಂತು ಅಂತಂದರೆ ಕೇಳೋಕ್ಕೆ ಹೋಗಬೇಡಿ, ಸಿಕ್ಕಾಪಟ್ಟೆ ಮಳೆ ಬರುತ್ತೆ. ಅಂಥ ಮಳೆಯಲ್ಲಿ ಹೋಗಬೇಕು ಅಂತಂದರೆ ರೈನ್ ಜಾಕೆಟ್ ಬೇಕು. ಆಮೇಲೆ ಟ್ರೆಕ್ ಮಾಡ್ತಾಯಿದ್ದೀವಿ ನಾವು, ಆಲ್ಮೋಸ್ಟ್ 21 ಕಿಲೋಮೀಟರ್ ಒನ್ ವೇ ಟ್ರೆಕ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಟ್ರೆಕ್ಕಿಂಗ್ ಶೂ, ಪ್ರಾಪರ್ ಟ್ರೆಕ್ಕಿಂಗ್ ಶೂ ಬೇಕು. ಯಾವ ಥರ ಶೂ ತೊಗೊಂಡಿದ್ದೀನಿ, ಸೊ ಎಲ್ಲ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಕಂಪ್ಲೀಟಾಗಿ ಈ ವಿಡಿಯೋ ನೋಡಿ. ಬಿಫೋರ್ ದಟ್ ನಾನು ಇಂಟ್ರ್ಯೂ ಕೊಡೋದೇ ಮರ್ತುಬಿಟ್ಟೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನೂಪ್ ದೇವರು. ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗ್ರೇಟ್. ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ದಟ್ ನೀವು ನನ್ನ ವೀಡಿಯೋಸ್ನ ಫಸ್ಟ್ ಪರ್ಸನ್ ಆಗಿ ನೋಡ್ಬೋದು. ಸೊ ಎಸ್, ನಾನು ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೀನಿ.
ಟ್ರೆಕ್ಕಿಂಗಿಗೆ ಮೇನ್ ಬೇಕಾಗಿರೋದು ಟ್ರೆಕ್ಕಿಂಗ್ ಬ್ಯಾಗ್. ಸೊ ನನ್ನ ಹತ್ರ 75 ಲೀಟರ್ಸ್ದು ಟ್ರೆಕ್ಕಿಂಗ್ ಬ್ಯಾಗ್ ಇದೆ. ಥ್ಯಾಂಕ್ಸ್ ಟು ನಿಶಾಂತ್, ಆ್ಯಕ್ಚುಲಿ ಅವನ ಹತ್ರ ಬಾರೋ ಮಾಡ್ತಾಯಿದ್ದೀನಿ. ಇದು ಅವನದು, ಬಟ್ ತುಂಬ ಅನಿಸುತ್ತೆ 75 ಲೀಟರ್ಸು, ಬಟ್ ಇಟ್ ಈಸ್ ಮೋರ್ ದೆನ್ ಎನಫ್ ಟು ಕ್ಯಾರಿ ಆಲ್ ದೀಸ್ ಲಗೇಜ್ ಆ್ಯಕ್ಚುಲಿ. ಜೊತೆಗೆ ನಾನು 15 ಲೀಟರ್ಸ್ದು ಸಣ್ಣ ಬ್ಯಾಗ್ನ ಕ್ಯಾರಿ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಕೇದಾರ್ನಾಥಿಗೆ ಹೋಗಬೇಕಾದ್ರೆ ನಾನು ಆಲ್ 15 kgs ನಾನು ಕ್ಯಾರಿ ಮಾಡಲ್ಲ. ಸೊ ಅದರಲ್ಲಿ ಕೆಲವೊಂದು ಬಟ್ಟೆಗಳನ್ನ ಸೋನ್ಪ್ರಯಾಗದಲ್ಲೇ ನಾನು ಆ ಮೇನ್ ಬ್ಯಾಗ್ನ ಇಟ್ಬಿಟ್ಟು ಈ ಚಿಕ್ಕ ಬ್ಯಾಗಲ್ಲಿ ಒನ್ ಡೇಗೆ ಕೇದಾರ್ನಾಥಿಗೆ ಏನೇನು ಬೇಕು ಅದನ್ನು ಮಾತ್ರ ತೊಗೊಂಡು ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಶಾರ್ಟ್ಸ್ ಆಗಿರ್ಬೋದು, ಇನ್ನರ್ ವೇರ್ಸ್, ಸ್ಲಿಪ್ಪರ್ಸು, ಮೆಡಿಸಿನ್ಸ್ ಆಗಿರ್ಬೋದು, ಅಷ್ಟನ್ನೇ ಕ್ಯಾರಿ ಮಾಡ್ತಾಯಿದ್ದೀನಿ. ಉಳಿದಿದ್ದನ್ನೆಲ್ಲ ಸೋನ್ಪ್ರಯಾಗದಲ್ಲಿ ಒಂದು ಕ್ಲಾಕ್ ರೂಮಲ್ಲಿ ಇಟ್ಬಿಟ್ಟು ನಾವು ಟ್ರೆಕ್ ಮಾಡ್ತೀವಿ, ಮತ್ತೆ ವಾಪಸ್ ಬಂದುಬಿಟ್ಟು ಆ ಬ್ಯಾಗ್ನ ಕ್ಯಾರಿ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಇನ್ನೊಂದು 15 ಲೀಟರ್ಸ್ದು ಬ್ಯಾಗ್ ತೊಗೋತಾ ಇದ್ದೀನಿ. ಅದ್ರ ಜೊತೆಗೆ ನನ್ನ ಹತ್ರ ಈಗ ಕೊಯ್ಚ್ವಾದು ಶೂ ಇದೆ. ಸೊ ಕೊಯ್ಚ್ವಾದು ನಾನು ಈಗ ಪರ್ಚೇಸ್ ಮಾಡಲಿಲ್ಲ. ಆಲ್ಮೋಸ್ಟ್ 6 years ಬ್ಯಾಕು ನಾನು ಬದ್ರಿನಾಥ್ ಟ್ರೆಕ್ಕಿಂಗು, ವ್ಯಾಲಿ ಆಫ್ ಫ್ಲವರ್ಸ್ ಟ್ರೆಕ್ಕಿಂಗ್ ಹೋದಾಗ ಈ ಶೂ ತೊಗೊಂಡಿದ್ದೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಎಲ್ಲ ಎಕ್ಸ್ಟ್ರೀಮ್ ಕಂಡೀಷನಲ್ಲಿ ಈ ಶೂ ವರ್ಕ್ ಆಗುತ್ತೆ. ಅನ್ಫಾರ್ಚುನೇಟ್ಲಿ ಇದು ವಾಟರ್ ಪ್ರೂಫ್ ಅಲ್ಲ, ವಾಟರ್ ರೆಸಿಸ್ಟೆನ್ಸ್ ಅಲ್ಲ, ಬಟ್ ಇಟ್ ಡಸ್ ಇಟ್ಸ್ ಜಾಬ್ ಆ್ಯಕ್ಚುಲಿ. ಅಂದರೆ ಕಲ್ಲಾಗಿರ್ಬೋದು, ಮುಳ್ಳಾಗಿರ್ಬೋದು, ಯಾವುದೇ ಬೆಟ್ಟ, ಗ್ರಿಪ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ಶೂ ಸೋಲ್ ಏನಿದೆಯಲ್ಲ ತುಂಬ ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ಜೊತೆಗೆ ನಾನು ಕ್ಯಾಮ್ರಾ ಕ್ಯಾರಿ ಮಾಡ್ತಾಯಿದ್ದೀನಿ, ನಂದು DSLR ನೈಕಾನ್ ಕ್ಯಾಮ್ರಾ. ಅದ್ರ ಜೊತೆಗೆ ವ್ಲಾಗಿಂಗಿಗೆ ನಂದು DJ ಪಾಕೆಟ್ಟು, ಈಗ ಅದೇ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀರಾ, ಆಮೇಲೆ ತೋರಿಸ್ತೀನಿ ಅದು ಹೇಗಿದೆ ಅಂತ. ಸೊ ಅದಾದಮೇಲೆ ನಾನು ಆಲ್ಮೋಸ್ಟ್ 7 pairs ಆಫ್ ಶರ್ಟ್ ಕ್ಯಾರಿ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟ್ರೆಕ್ಕಿಂಗ್ ಪ್ಯಾಂಟ್ಸ್, 4 pair ಆಫ್ ಟ್ರೆಕ್ಕಿಂಗ್ ಪ್ಯಾಂಟ್ಸ್. ಆಮೇಲೆ 9 pair ಆಫ್ ಸಾಕ್ಸ್. 2 ಕ್ಯಾಪ್ ಇದೆ, ಒಂದು ವುಲನ್ ಕ್ಯಾಪು, ಇನ್ನೊಂದು ನಾರ್ಮಲ್ ಕ್ಯಾಪು. ಇದು ಬೆಳಗ್ಗೆ ಸನ್ ಇದ್ದಾಗ ಹಾಕೋಳಕ್ಕೆ, ಇದು ಚಳಿ ಇದ್ದಾಗ ಹಾಕೋಳಕ್ಕೆ ಅಂತ 2 ತೊಗೊಂಡಿದ್ದೀನಿ. ಅದಾದಮೇಲೆ ಟಾಯ್ಲೆಟ್ರೀಸ್ ಎಲ್ಲ ಇದೆ, ಸೋಪ್ ಆಗಿರ್ಬೋದು, ಶಾಂಪೂ, ಫೇಸ್ ವಾಶ್, ಫೇಸ್ ಕ್ರೀಮ್ ಅದೆಲ್ಲ ಇದೆ. ಅದಾದಮೇಲೆ ಕ್ರೇಪ್ ಬ್ಯಾಂಡ್ಸ್, ಬೆಲ್ಟ್ ಇನ್ ಕೇಸ್ ಎಮರ್ಜೆನ್ಸಿಗೆ, ಜೀನ್ಸ್ ತೊಗೊಂಡಿದ್ದೀನಿ ಒಂದು. ಅದಾದಮೇಲೆ ಇಯರ್ಫೋನ್ಸ್, ವಾಚ್, ಅದ್ರ ಚಾರ್ಜರ್, ಆಮೇಲೆ ಟವಲ್ ಮತ್ತು ಒಂದು ಸ್ಮಾಲ್ ನ್ಯಾಪ್ಕಿನ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 1 pair ಆಫ್ ಸ್ಲಿಪ್ಪರ್ಸ್ ತೊಗೊಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಎವ್ರಿ ಟೈಮ್ ನೀವು 9 days ಹೋಗ್ತಾ ಇರೋದು ಆ್ಯಕ್ಚುಲಿ. ಸೊ 9 days ಶೂ ಹಾಕ್ಕೊಂಡು ಇರೋಕ್ಕಾಗಲ್ಲ. ನೈಟ್ ಡಿನ್ನರಿಗೆ ಹೋಗಬೇಕಂದ್ರೆ ಅಥವಾ ಬೆಳಿಗ್ಗೆ ಟೀ ಕಾಫಿಗೆ, ಸೊ ಇದನ್ನು ನಾವು ವೇರ್ ಮಾಡ್ಬೋದು. ಅದ್ರ ಜೊತೆಗೆ ಜರ್ಕಿನ್ ಆ್ಯಂಡ್ ರೈನ್ಕೋಟ್ ಆ್ಯಕ್ಚುಲಿ, ಬಿಕಾಸ್ ತುಂಬ ಅಂದರೆ ತುಂಬ ಚಳಿ ಇದೆ. ನಾವು ವಿತೌಟ್ ಜರ್ಕಿನಲ್ಲಿ ಹೋಗೋಕ್ಕಂತೂ ಆಗಲ್ಲ. ಆಲ್ಮೋಸ್ಟ್ -1, -2 ಡಿಗ್ರಿವರೆಗೂ ಹೋಗುತ್ತೆ. ಸೊ ಜರ್ಕಿನ್ ತುಂಬ ಇಂಪಾರ್ಟೆಂಟು. ಜೊತೆಗೆ ಮಳೆನೂ ಹಾಗೆ ಇದೆ ಆ್ಯಕ್ಚುಲಿ, ಸಿಕ್ಕಾಪಟ್ಟೆ ಮಳೆ ಇದೆ. ಅದಕ್ಕೋಸ್ಕರ ನಾನು ರೈನ್ ಕೋಟ್ ತೊಗೊಂಡಿದ್ದೀನಿ. ಇದು ಕೊಯ್ಚ್ವಾದು ಆ್ಯಕ್ಚುಲಿ, ಡೆಕತ್ಲಾನಲ್ಲಿ ತೊಗೊಂಡೆ. ಸೊ ಕ್ವಿಕ್ಕಾಗಿ ಇದನ್ನು ಪರ್ಚೇಸ್ ಮಾಡಿದ್ದು ವೀಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಡೆಕಾಥ್ಲಾನ್ ಶಾಪಿಂಗ್ ಅಂತೂ ಮುಗೀತು. ಓಕೆ, ನೋಡಿದ್ರಲ್ಲ. ಸೊ ನಾನು ರೈನ್ ಕೋಟ್ ತೊಗೊಂಡೆ ಆ್ಯಕ್ಚುಲಿ ಇದರಲ್ಲಿ ಡೆಕಾಥ್ಲಾನಲ್ಲಿ. ಸೊ ರೈನ್ ಕೋಟ್, ಆಮೇಲೆ ಮೆಡಿಸಿನ್ಸ್ ಯಾವುದಾದ್ರು ಅಂತಂದರೆ ORS ತೊಗೊಳ್ಳಿ. ಬಿಕಾಸ್ ORS ಇಸ್ ವೆರಿ ಇಂಪಾರ್ಟೆಂಟ್. ಕೇಸ್ ಡಿಹೈಡ್ರೇಷನ್ ಆಯಿತು ಅಂತಂದರೆ ORS ತುಂಬ ಇಂಪಾರ್ಟೆಂಟು. ಸೀಸರ್ಸ್ ತೊಗೊಳ್ಳಿ, ಇನ್ ಕೇಸ್ ಪಾಕೆಟ್ ನೈಫ್ ಇದ್ದರೆ ಅದನ್ನು ಕ್ಯಾರಿ ಮಾಡಿ. ಚಾಕ್ಲೇಟ್ಸ್, ಕ್ಯಾಂಡೀಸ್, ಅದಾದಮೇಲೆ ಈ ಮೂವ್ ಸ್ಪ್ರೇ ಇರುತ್ತೆ ಅಲ್ಲ, ಆ ಥರದ್ದು ನಾನು ಪೇನ್ ರಿಲೀಫ್ ಸ್ಪ್ರೇ ತೊಗೊಂಡಿದ್ದೀನಿ ಅಪೋಲೋದವ್ರದ್ದು. ಆದಮೇಲೆ ಅದೇನು ಪೇಸ್ಟ್, ಫೇಸ್ ವಾಶ್,
ಇಯರ್ಬಡ್ಸ್ ಇನ್ ಕೇಸ್ ಇದು ಬೇಕಾದರೆ. ಅದಾದಮೇಲೆ ಗ್ಲೌಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇದು ಬಂದುಬಿಟ್ಟು ಇದು ಬ್ಯಾರಕ್ಯುಲಾವ ಆ್ಯಕ್ಚುಲಿ ತುಂಬ ಹೆಡ್ಡಿಗೆ ಅಥವಾ ಓನ್ಲಿ ರಿಬ್ಬನ್ ಥರನೂ ಹಾಕ್ಕೋಬೋದು ಇದನ್ನು ಆ್ಯಕ್ಚುಲಿ. ಆಮೇಲೆ ಹ್ಯಾಂಡ್ ಗ್ಲೌಸ್ ಆ್ಯಂಡ್ ಕರ್ಚೀಫ್. ಆಮೇಲೆ 9 ಪೇರ್ ಆಫ್ ಸಾಕ್ಸ್ ಆವಾಗಲೇ ಹೇಳಿದೆ. ಸೊ ಇಷ್ಟನ್ನು ಕ್ಯಾರಿ ಮಾಡ್ತಾಯಿದ್ದೀನಿ. ಸೊ ಅಲಾಂಗ್ ವಿತ್ ದಿ ಆಲ್ ದೀಸ್ ಕ್ಲೋತ್ಸ್ ಆ್ಯಂಡ್ ಲಗೇಜ್, ಸೊ ನೀವು ಇನ್ನೂ ಏನೇನು ಕ್ಯಾರಿ ಮಾಡಬೇಕು ಅಂತಂದರೆ ಮೇನ್ ಥಿಂಗ್ ಈಸ್ ಕ್ಯಾಶ್. ಸೊ ಕ್ಯಾಶ್ ನಾನು ಪ್ರಿಫರ್ ಮಾಡೋದೇನು ಅಂತಂದರೆ ಗೂಗಲ್ ಪೇ ಮತ್ತು ಕಾರ್ಡ್ಸ್ ಅಲ್ಲಿ ಇರುತ್ತೆ, ಬಟ್ ಆದರೂ ನೀವು ಅದನ್ನು ನಂಬಿಕೊಂಡು ಮಾತ್ರ ಹೋಗಬೇಡಿ. ಬಿಕಾಸ್ ಆ ಸಿಚುವೇಷನ್ಲಿ ಇಂಟರ್ನೆಟ್ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಬಿಕಾಸ್ ನಾವು ಹೋಗ್ತಾ ಇರೋದು ಹೈ ಆಲ್ಟಿಟ್ಯೂಡಲ್ಲಿ, ಇಂಟರ್ನೆಟ್ ಕೈ ಕೊಡೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಅದಕ್ಕೆ ನಾನೇನು ಪ್ರಿಫರ್ ಮಾಡ್ತೀನಿ, ಮಿನಿಮಮ್ 3000 to 5000 ಕ್ಯಾಶ್ ಇಟ್ಕೊಂಡು ಹೋಗಿ. ಅದನ್ನು ಮತ್ತು 2000 ನೋಟ್ ಅಂತ ಅಥವಾ 500 ನೋಟ್ಸ್ ಇಟ್ಕೊಂಡು ಹೋಗಬೇಡಿ. 10s ಅಂತ 50 ಆ್ಯಂಡ್ 20, 100s, 200s ಈ ಥರ ಇಟ್ಕೊಂಡು ಹೋಗಿ. ಸೊ ಡೆಫಿನೆಟ್ಲಿ ಏನಾದರೂ ನಿಮಗೆ ಊಟ ಮಾಡೋಕ್ಕಾಗಿರ್ಬೋದು ಅಥವಾ ಏನಾದರೂ ಚಾಟ್ಸ್ ತೊಗೋಬೋದು. ಸೊ ಈ ಕ್ಯಾಶು ತುಂಬ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಕೇದಾರ್ನಾಥಿಗೆ ಹೋಗೋಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ಮೇನ್ ಥಿಂಗ್ ಈಸ್ ರಿಜಿಸ್ಟ್ರೇಷನ್ ಫಾರ್ಮ್. ನೀವು 4 ಧಾಮ್ ಯಾತ್ರಾ ಅಂದರೆ ಕೇದಾರ್ನಾಥ್, ಬದ್ರಿನಾಥ್, ಯಮುನೋತ್ರಿ ಮತ್ತು ಗಂಗೋತ್ರಿ ಈ 4 ಪ್ಲೇಸಿಗೆ ಹೋಗಬೇಕು ಅಂದರೆ ರಿಜಿಸ್ಟ್ರೇಷನ್ ಫಾರ್ಮು ತುಂಬ ಇಂಪಾರ್ಟೆಂಟು. ನೀವು ಗಢವಾಲ್ ಮಂಡಲ್ ವಿಕಾಸ್ ನಿಗಮ್ .com, ಸೊ ಅವ್ರದ್ದು ಏನು ಅಫಿಷಿಯಲ್ ವೆಬ್ಸೈಟ್ ಇದೆ ಅಲ್ಲ ಉತ್ತರಾಖಂಡಿಂದು, ಸೊ ಅಲ್ಲಿ ನೀವು ಲಾಗಿನ್ ಆಗಿಬಿಟ್ಟು ನಿಮ್ಮ ಆಧಾರ್ ಕಾರ್ಡು ಮತ್ತು ಫೋಟೋ ಜೊತೆಗೆ ಯಾವತ್ತೂ ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಇದೆಲ್ಲ ಇನ್ಫಾರ್ಮೇಷನ್ನ ನೀವು ಅದರಲ್ಲಿ ಹಾಕಿದರೆ ನಿಮಗೆ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಸಿಗುತ್ತೆ, ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ಮ್. ನೀವು ಇದನ್ನು ಆನ್ ಸ್ಪಾಟ್ ಅಂದರೆ ಸೋನ್ಪ್ರಯಾಗದಲ್ಲೂ ಮಾಡ್ಬೋದು, ಬಟ್ ನಾನೇನು ಪ್ರಿಫರ್ ಮಾಡ್ತೀನಿ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಹೋಗಿ. ಸೊ ನಿಮಗೆ ಆಲ್ಮೋಸ್ಟ್ ಲೈಕ್ 1 or 2 hours ಸೇವ್ ಆಗುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದಿ ಪೀಪಲ್ ನಿಮಗೆ ಅಲ್ಲೇ ಆನ್ ಸ್ಪಾಟ್ ರಿಜಿಸ್ಟ್ರೇಷನ್ಗೆ ಅಂತ ಕ್ಯೂವಲ್ಲಿ ಇತ್ತಿರ್ತಾರೆ. ಸೊ ನೀವು ಆ ಕ್ಯೂವಲ್ಲಿ ಮುಗಿಸ್ಕೊಂಡು ನೀವು ಮತ್ತೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋದು ತುಂಬ ಟಯರ್ಡ್ ಆಗುತ್ತೆ. ಅದಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ ನೀವು ಮಾಡಿಕೊಂಡು ರಿಜಿಸ್ಟ್ರೇಷನ್ ಕಾಪಿ, ಸಾಫ್ಟ್ ಕಾಪಿ PDF ಇದ್ರೂ ಆಯಿತು, ಬಟ್ ನೀವು ಒಂದು ಹಾರ್ಡ್ ಕಾಪಿ ಕ್ಯಾರಿ ಮಾಡಿ. ಜೊತೆಗೆ ಆಧಾರ್ ಕಾರ್ಡ್ ಆಗಿರ್ಬೋದು ಅದನ್ನು ಕ್ಯಾರಿ ಮಾಡಿ. ಆಮೇಲೆ 2 to 3 ಫೋಟೋಸ್ ಇಟ್ಕೊಳ್ಳಿ ಸೇಫರ್ ಸೈಡ್. ಇಷ್ಟು ನೀವು ಡಾಕ್ಯುಮೆಂಟ್ಸ್ ಇಟ್ಕೊಂಡು ನೀವು ಕೇದಾರ್ನಾಥಿಗೆ ಹೋಗೋಕ್ಕೆ ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ಇದೇ ನೋಡಿ ಗಿಂಬಲ್ DJI Pocket 2 ನಾನು ಆವಾಗಲೇ ಹೇಳಿದ್ನಲ್ಲ. ಸೊ ಇದರಲ್ಲೇ ನಾನು ವ್ಲಾಗಿಂಗ್ ಎಲ್ಲ ಮಾಡೋದು. ಇದು ಟ್ರೈಪಾಡು. ಸೊ ಇದು ಆ್ಯಕ್ಚುಲಿ ಈ ಪಾರ್ಟ್ ಬಂದುಬಿಟ್ಟು ಗಿಂಬಲ್ಲು. ಸೊ ಚಾರ್ಜಿಗೆ ಇಟ್ಟಿದ್ದೀನಿ. ಆನ್ ಮಾಡಿದರೆ ಈ ಥರ ಆನ್ ಆಗುತ್ತೆ. ಇಲ್ಲಿ ಡಿಸ್ಪ್ಲೇ ಇದೆ, ಡಿಸ್ಪ್ಲೇಯಲ್ಲಿ ಅದು ಗೊತ್ತಾಗುತ್ತೆ. ಇಲ್ಲಿ ಗಿಂಬಲ್ ಮೂಮೆಂಟಿಗೆ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ, 3 ಬಟನ್ಸ್ ಇದೆ. ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಇದೆ. ಸೊ ನಾವು ಇದನ್ನು 3 times ಕ್ಲಿಕ್ ಮಾಡಿದರೆ ಸೆಲ್ಫಿ ಮೋಡಲ್ಲಿ ಆನ್ ಆಗುತ್ತೆ. ಸೊ ಇದು ಗಿಂಬಲ್ DJI Pocket 2. ಇಲ್ಲಿ ಮೆಮೊರಿ ಕಾರ್ಡ್ ಹಾಕಬೇಕು. ನಿಮಗೆ 128 GB ವರೆಗೂ ಮೆಮೊರಿ ಕಾರ್ಡ್ ಸಪೋರ್ಟ್ ಮಾಡುತ್ತೆ. ಸೊ ಶರ್ಟ್ನ ಹೇಗೆ ಕಾಂಪ್ಯಾಕ್ಟಾಗಿ ಫೋಲ್ಡ್ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಹೋಪ್ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ. ಇನ್ ಕೇಸ್ ಏನಾದರೂ ಮಿಸ್ ಆಗಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೋಡಿ. ಇನ್ ಕೇಸ್ ಅದರಲ್ಲೂ ಏನಾದರೂ ಚೆಕ್ಲಿಸ್ಟಲ್ಲಿ ಮಿಸ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ದಟ್ ಯಾರೇ ಈ ವಿಡಿಯೋ ನೋಡಿದರೆ ಏನು ತೊಗೊಂಡು ಬರಬೇಕು ಕೇದಾರ್ನಾಥ್ಗೆ ಅಂತ ಗೊತ್ತಾಗುತ್ತೆ. ಸೊ ಎಸ್, ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹೊಸಬ್ರು ನನ್ನ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಟ್ರಿಪ್ ಹೋಗೋ ವಿಡಿಯೋ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ಮೋಸ್ಟ್ 9 days ನಾನು ಟ್ರಿಪ್ ಹೋಗ್ತಾ ಇದ್ದೀನಿ.
ಟ್ರಿಪ್ ಆ್ಯಂಡ್ ಟ್ರೆಕ್. ಆ್ಯಕ್ಚುಲಿ ಏನೇನು ಚಾಲೆಂಜಸ್ ಫೇಸ್ ಮಾಡ್ತೀನಿ ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವರ್ಚುವಲಿ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣ, ಎಂಜಾಯ್ ಮಾಡೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ನಮಸ್ಕಾರ.